ಮೊದಲಿಗೆ ಧರ್ಮ ವಿಜಯದ ಭಾಗವಾಗಿ ನಿಮ್ಮ ಪವರ್ ಟಿವಿ ಪವರ್ಫುಲ್ ವರದಿಗಳನ್ನು ಈ ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವಂತಹ ಷಡ್ಯಂತ್ರದ ಬಗ್ಗೆ ಅಪಪ್ರಚಾರದ ಬಗ್ಗೆ ಒಂದೊಂದೇ ಸುದ್ದಿಗಳನ್ನು ಬ್ರೇಕ್ ಮಾಡ್ತಾ ಇತ್ತು. ಈಗ ನಮ್ಮ ಪವರ್ಫುಲ್ ಹೊಡೆತಕ್ಕೆ ಬುರುಡೆ ತಂದಿದ್ದಂತಹ ವಿಠಲ್ ಗೌಡ ಲಾಳಕಾಗಿದ್ದಾರೆ. ಈಗ ಆಲ್ರೆಡಿ ಸೌಜನ್ಯ ಅವರ ಮಾವ ವಿಠಲ್ ಗೌಡ SIT ವಶದಲ್ಲಿದ್ದು ಫುಲ್ ಗ್ರಿಲ್ ನಡೀತಾ ಇದೆ. ಬಂಗ್ಲೆಗುಡ್ಡ ಪಾಯಿಂಟ್ ನಂಬರ್ 11A ನಿಂದ ಬುರುಡೆಯನ್ನು ತಂದಿದ್ದು ಇದೇ ವಿಠಲ್ ಗೌಡ. ಪಾಯಿಂಟ್ ನಂಬರ್ 11A ಪಾಯಿಂಟ್ನಿಂದ ಕೇವಲ ಬುರುಡೆ ಮಾತ್ರ ಸಿಕ್ಕಿದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಮರದ ಕೆಳಗಡೆ ಭೂಮಿಯ ಮೇಲ್ಭಾಗದಲ್ಲಿ ತಲೆ ಬುರುಡೆ ಸಿಕ್ಕಿತ್ತಂತೆ. ಎಲ್ಲೂ ಕೂಡ ಮಣ್ಣನ್ನ ಅಗದಿಲ್ಲ, ಮೇಲ್ಭಾಗದಲ್ಲೇ ಸಿಕ್ಕಿತ್ತು ಅಂತ SIT ವಿಚಾರಣೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸೌಜನ್ಯ ಮಾವ ವಿಠಲ್ ಗೌಡ. ಸೌಜನ್ಯ ಮಾವ ವಿಠಲ್ ಗೌಡ ಮಾತು ಕೇಳಿ ಅಧಿಕಾರಿಗಳೇ ಶಾಕ್ ಆಗ್ತಾರೆ. ಬುರುಡೆ ಎಲ್ಲಿಂದ ಬಂತು ಅಂತ ಹೇಳಿ ಹುಡುಕಿ ಹೊರಟಂತಹ SIT ಅಧಿಕಾರಿಗಳಿಗೆ ಸಿಕ್ಕಿದ್ದು ಇದೇ ವಿಠಲ ಗೌಡ. ವಿಠಲ ಗೌಡ ಹೇಳಿದಂತಹ ಸ್ಟೇಟ್ಮೆಂಟ್ ಕೇಳಿ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗ್ತಾರೆ. ಬಂಗ್ಲೆಗುಡ್ಡದ ಭಾಗದಲ್ಲಿ 11A ಪಾಯಿಂಟನ್ನು ಏನು ಗುರುತು ಮಾಡಲಾಗಿತ್ತಲ್ಲ, ಆ ಪಾಯಿಂಟ್ ಬಳಿಗೆ ಬುರುಡೆಯನ್ನು ತಂದಿದ್ದಂತೆ. ಅದು ಕೂಡ ಏನು ಅಗದೆಲ್ಲ ತಂದಿಲ್ಲ, ಮೇಲ್ಗಡೆ ಹಂಗೆ ಇತ್ತಂತೆ, ಎತ್ಕೊಂಡು ಬಂದಿದ್ದು ಅಂತ ಎಲ್ಲೋ ಕತೆ ಲಿಂಕ್ ಆಗ್ತಾ ಇದೆ. ಇದೇ ಗಿರೀಶ್ ಮಟ್ಟಣ್ಣ ಹೇಳ್ತಾ ಇದ್ದು, ಈ ತಲೆ ಬುರುಡೆ ಅಂತಂತಂದರೆ ಈ ಕಾಡು ಹಂದಿಗಳಿಗೆ ಹೈನಗಳಿಗೆ ಭಾರಿ ಪ್ರೀತಿ, ಎತ್ಕೊಂಡು ಹೋಗ್ಬಿಡ್ತವೆ ತಿನ್ನಕ್ಕೆ ಅಂತ, ಭಾಳ ಇಷ್ಟ ಅಂತ. ಹಾಗೆ ಎಲ್ಲೋ ಹೈನನೋ ಯಾವುದೋ ಕಾಡು ಹಂದಿನೋ ಎತ್ಕೊಂಡು ಹೋಗಿತ್ತೋ ಏನೋ ಗೊತ್ತಿಲ್ಲ, ಹಾಗೆ ಮೇಲ್ಗಡೆನೇ ಇತ್ತಂತೆ ಬುರುಡೆ, ಎತ್ಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಇನ್ನೊಂದಷ್ಟು ಮಾಹಿತಿ ಕೇಳಿ ಅಧಿಕಾರಿಗಳೇ ಶಾಕ್ ಆಗ್ತಾರೆ. ಬುರುಡೆ ಸಿಕ್ಕಿದ್ದ ಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ ಅಂತ. ಸೌಜನ್ಯ ಮಾವ ವಿಠಲ್ ಗೌಡಗೆ ಸಾಥ್ ಕೊಟ್ಟವನಿಗೂ ಈಗ ಸಂಕಷ್ಟ. ವಿಠಲ್ ಗೌಡಗೆ ಸಾಥ್ ಕೊಟ್ಟಿದ್ಯಾರು? ಡ್ರೈವರ್ ಪ್ರದೀಪ. ಆತನ ವಿಚಾರಣೆಯೂ ಕೂಡ ಆಗುತ್ತೆ. ಈಗಾಗಲೇ ಪ್ರದೀಪ್ ಗೌಡ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಲಾಗಿದೆ, ಎಲ್ಲಿ ಕರ್ಕೊಂಡೋಗಿದ್ದು ವಿಠಲ್ ಗೌಡನ ಅಂತ. ನಿನ್ನೆಯಷ್ಟೇ ವಿಠಲ್ ಗೌಡ ಪ್ರದೀಪ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಲಾಗಿದೆ. ಬಂಗ್ಲೆಗುಡ್ಡ ಬಳಿ ಕರ್ಕೊಂಡು ಹೋಗಿ SIT ಸ್ಥಳ ಮಹಜರು ಮಾಡಿದೆ. ನಿನ್ನೆ ಬಂಗ್ಲೆಗುಡ್ಡದ 11A ಪಾಯಿಂಟ್ನಲ್ಲಿ ಬುರುಡೆಯನ್ನ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ SIT ಟೀಮ್ ಈಗ FSLಗೆ ಕಳಿಸ್ಕೊಟ್ಟಿದೆ. ಸ್ಯಾಂಪಲ್ ಅನ್ನು ತಗೊಂಡು ಇದೇ ಮಣ್ಣಿನ ಸ್ಯಾಂಪಲ್ನಲ್ಲಿ ಈ ಬುರುಡೆ ಇತ್ತ ಅಂತೇಳಿ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಆ ಮಣ್ಣಿನ ಸ್ಯಾಂಪಲ್ನ ಲ್ಯಾಬ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು. ಅದರ ವರದಿ ಬರೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ. ಆ ಗ್ಯಾಪ್ನಲ್ಲಿ ವಿಠಲ್ ಗೌಡ ಮತ್ತು ಡ್ರೈವರ್ ಪ್ರದೀಪರ ವಿಚಾರಣೆಯನ್ನ ಮತ್ತಷ್ಟು ಮಾಡ್ತಾರೆ. ನಿನ್ನೆ ಇಬ್ಬರನ್ನೂ ಕೂಡ ಕರ್ಕೊಂಡೋಗಿ ಆ ಬುರುಡೆ ಸಿಕ್ಕ ಜಾಗದಲ್ಲಿ ಅಥವಾ ತಗೊಂಡು ಬಂದಂತಹ ಜಾಗದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಹೆಂಗೆ ಸಿಕ್ತು, ಯಾವ ಪಾಯಿಂಟ್ನಲ್ಲಿ ಸಿಕ್ತು ಅಂತ. ಏನು ಅಗದಿದ್ರ ನೀವು? ಅಗದಿದ್ರೆ ಎಷ್ಟಡಿ ಆಳವನ್ನು ಅಗದಿದ್ರಿ ಅಂತ ಕೇಳಿದಾಗ ಆತ ಹೇಳ್ತಾನೆ, ವಿಠಲ ಗೌಡ ಅಗದೇ ಇಲ್ಲ, ಮೇಲ್ಭಾಗದಲ್ಲೇ ಇತ್ತು ಬುರುಡೆ ಅಂತ. ಅದನ್ನು ತಗೊಂಡು ಬಂದಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಒಂದು ಕಡೆ ಸೌಜನ್ಯ ಮಾವ ವಿಠಲ್ ಗೌಡ ಜೊತೆಗೆ ಸಾಥ್ ಕೊಟ್ಟಂತಹ ಡ್ರೈವರ್ ಪ್ರದೀಪ ಇಬ್ಬರ ಒಂದು ವಿಚಾರಣೆ ಆಗುತ್ತೆ. ಜೊತೆಗೆ ನೆನೆ ಸ್ಪಾಟ್ ಮಹಜರು ಮಾಡ್ತಾರೆ. ಅಲ್ಲಿನ ಮಣ್ಣನ್ನು ಕೂಡ ಸ್ಯಾಂಪಲ್ನನ್ನ FSLಗೆ ಕಳಿಸ್ಕೊಟ್ಟಿರೋದು. ಇನ್ನಷ್ಟು ವಿಚಾರಣೆ ಮಾಡ್ತಾ ಇದ್ದಾರಾ? ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಕೇವಲ ಬುರುಡೆ ಜೊತೆಗೆ ಇನ್ನೇನು ಮಾಹಿತಿಯನ್ನು ಹೇಳಿದ್ದಾರೆ ಅಂತ? ಶರತ್, ಬುರುಡೆ ಸಂಕಷ್ಟ ಎಲ್ಲಿಯವರೆಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಸೌಜನ್ಯ ಮಾವ ವಿಠಲ್ ಗೌಡ ಬುಡಕ್ಕೆ ಬಂದು ಮುಟ್ಟಿದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದ ಎಲ್ಲಾ ಸೂತ್ರಧಾರಿಗಳು, ಯಾಕಂದ್ರೆ ಮೊದಲು ಬುರುಡೆಯನ್ನ ತೆಗೆಯೋದು ಯಾರು ಕೂಡ ಅಲ್ಲ, ಈಗ ಚಿನ್ನಯ್ಯ ಅಲ್ಲ, ಜಯಂತ್ ಅಲ್ಲ, ಗಿರೀಶ್ ಮಠಣ್ಣ ಅಲ್ಲ, ಇಲ್ಲಿ ಜಯಂತ್ ಈ ಒಂದು ಬುರುಡೆಯನ್ನ ತೆಗಿತಾರೆ ಅಂತೇಳಿ ಯಾವತ್ತು ಉತ್ಖನನ ಆಗುತ್ತಲ್ಲ ಅದಕ್ಕಿಂತ ಮುಂಚೆನೆ 11A ಅಂದ್ರೆ ಗುಂಡಿಯಲ್ಲಿ ಈ ಒಂದು ಸಿಗುತ್ತೆ. ಗುಂಡಿಯಲ್ಲ, ನೆಲದ ಮೇಲೆ ಸಿಕ್ಕಿರುತ್ತೆ, ಇದನ್ನ ತೆಗೆದುಕೊಂಡು ಬಂದಿರ್ತಾರೆ. ಇದಾದ ಬಳಿಕವಾಗಿ ಇದರಿಂದಲೇ ಕಥೆಯನ್ನ ಸೃಷ್ಟಿ ಮಾಡ್ತಾರೆ. ಯಾವ ರೀತಿಯಾಗಿ ರೋಚಕತೆಯನ್ನ ಕತೆ ಕೊಡಬಹುದು ಆ ರೀತಿ ಕಥೆಯನ್ನ ಕಟ್ತಾರೆ. ಅದೇ ರೀತಿಯಾಗಿ ಈ ಸಂಕಷ್ಟ ಈಗ ಇದಾಗ್ತಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಸಂಜೆ ಹೊತ್ತಿಗೆ ವಿಠಲ್ ಗೌಡ ಮತ್ತೆ ಡ್ರೈವರ್ ಪ್ರದೀಪನ ಕರ್ಕೊಂಡು ಹೋಗಿ ಏನೇನ್ ಮಾಡಿದ್ರಿ ಅಂತೇಳಿ ಮಹಾಜರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸ್ಥಳ ಪರಿಶೀಲನೆ ಮಾಡಿ ಯಾವ ಸ್ಥಳ ಏನು ಎತ್ತ ಎಲ್ಲ ವಿಚಾರವನ್ನ ವಿಚಾರಣೆ ಮಾಡ್ತಾ ನೋಡ್ಕೊಂಡು ಕೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಯಾಕೆ ಮಾಡಿದ್ರಿ ಅಂತೇಳಿ ಸೌಜನ್ಯ ಹೋರಾಟವನ್ನು ಮಾಡ್ತಾ ಇದ್ರಿ ಅಲ್ವಾ, ಸರಿ. ಆದ್ರೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ ಕಾರಣ ಏನು? ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ತಲೆಬುರುಡೆಗೂ ಏನ್ ಕಾರಣ? ಏನಿದು ಷಡ್ಯಂತ್ರ? ಏನ್ ಹೇಳ್ತಾ ಇದ್ರಿ? ಎಲ್ಲಾ ವಿಚಾರವನ್ನ ಸಮಗ್ರವಾಗಿ ಕೇಳಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಇಲ್ಲಿ ವಿಠಲ್ ಗೌಡ ಕೇಳಾಗ್ತಾ ಇದೆ. ವಿಠಲ್ ಗೌಡ ಹೇಳ್ತಕ್ಕಂಥದ್ದು ಅಷ್ಟೇ, ನೆಲದ ಮೇಲೆ ಇರ್ತಕ್ಕಂಥ ಬುರುಡೆಯನ್ನು ತೆಗೆದುಕೊಂಡು ಬಂದು ಗಿರೀಶ್ ಮಠಣ್ಣಿಗೆ ಕೊಟ್ಟೆ ಅಂತ ಹೇಳಿ. ಹೀಗಾಗಿ ಈ ಪ್ರಕರಣ ಎಷ್ಟಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಹೀಗಾಗಿ ನಮ್ ಸಿಕ್ಕಿತ್ತು ಬುರುಡೆ, ಈ ಒಂದು ಬುರುಡೆ ಇಟ್ಕೊಂಡು ಒಂದು ಬುರುಡೆ ಅಂದ್ರೆ ಅಗದ್ರೆ ಎಷ್ಟು ಬುರುಡೆ ಸಿಗ್ಬೋದು ಅಂತ ನಾವು ಭಾವಿಸ್ಕೊಂಡಿದ್ವಿ ಅಂತ ಹೇಳಿದ್ರೆ SID ಪೊಲೀಸರು ಮತ್ತಷ್ಟು ಪ್ರಶ್ನೆಗಳು ಕೇಳಿದಾಗ ಎಲ್ಲ ನಿಜವನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಾಗ್ತಾ ಇತ್ತು. ಹೀಗಾಗಿ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದೇ ರೀತಿ ಕೇವಲ ಇವ್ರು
ಮಾತ್ರ ಅಲ್ಲ, ಇವರು ಒಂದಿಷ್ಟು ಜನ ಇನ್ನೂ ಕೂಡ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಫಂಡಿಂಗ್ ಸಂಬಂಧಪಟ್ಟಾಗ ಒಂದಿಷ್ಟು ವರ್ಕೌಟ್ ಆಗಿದೆ ಅಂತ ಹೇಳಿ ಹೇಳಾಗ್ತಾ ಇತ್ತು. ಎಲ್ಲದ್ರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಏನೇನು ಷಡ್ಯಂತ್ರ ಮಾಡಿದ್ರು, ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಎಲ್ಲ ಸೇರ್ಕೊಂಡು ಮಾಡಿದ್ರು ಅಂತೇಳಿ ಈಗ SIT ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಪೊಲೀಸ್ನವರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಒಂದಿಷ್ಟು ಮಾಹಿತಿಗಳನ್ನು, ಯಾಕಂತ ಹೇಳಿದ್ರೆ ಚಿನ್ನಯ್ಯನನ್ನ ಕರೆಸಿದ್ದೇ ಈತ ಅಂತ ಹೇಳಿ ಹೇಳಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಪಾತದಾರಿ ಬುರುಡೆ ಚಿನ್ನಯ್ಯ ಆದ್ರೆ ಚಿನ್ನಯ್ಯನನ್ನ ಉಜಿರೆ ಕರೆಸಿದವರು ಉಜಿರೆ ಇದ್ದ ಆತ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಾಗಿ ಆತನ ಸಂಪರ್ಕವನ್ನ ವಿಠಲ್ ಗೌಡ ರೂಪೇಶ್, ಇದ್ರ ಬಗ್ಗೆ ನಾ ಮಾತಾಡ್ತೀನಿ, ಹಂಗೆ ಹೋಲ್ಡ್ ಅಲ್ಲೇ ಇರಿ.